ಎವ್ರಿವನ್, ನಾನು ನಿಮ್ಮ ಉತ್ತರ ಕನ್ನಡತಿ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಅನ್ಕೊಂಡಿದ್ದೇನೆ. ನೋಡಿರಿ ಫ್ರೆಂಡ್ಸ್, ನೀವು ನೋಡತ್ತೀರಿ ಸಾನ್ವಿ ಫ್ಯಾಷನ್ ಟೆಕ್. ನೋಡಿರಿ ಫ್ರೆಂಡ್ಸ್, ಇವತ್ತು ಸಾನ್ವಿ ಫ್ಯಾಷನ್ ಟೆಕ್ ಒಳಗೆ ನಾವು ಒಂದು ಭಾಳ ಇಂಪಾರ್ಟೆಂಟ್ ವಿಡಿಯೋ ತಂದೇನು ರೀ. ಅದೇನಂದ್ರೆ ಹೋದ ವಿಡಿಯೋದಾಗ ಒಂದು ಫ್ರೇಮು, ಇದೊಂದು ಬಾಕ್ಸ್ ಸ್ಟ್ಯಾಂಡ್ ಫ್ರೇಮ್ ನಾನು ಇದನ್ನು ಹೆಂಗೆ ಸೆಟ್ ಮಾಡ್ಕೊಳ್ಳೋದು, ಇದು ಎಲ್ಲ ಹೆಂಗೆ ನಾವು ಜೋಡಿಸ್ಕೊಳ್ಳೋದು, ಆಮೇಲೆ ಇದ್ರ ಮ್ಯಾಗ ಬಟ್ಟೆ ಹೆಂಗೆ ಹಾಕೋದು, ಮಾರ್ಕಿಂಗ್ ಮಾಡಿದ್ದನ್ನು, ಆಮೇಲೆ ಈ ಥರ ಹೆಂಗೆ ಕ್ಲಿಪ್ಸ್ ನಾವು ಅಟ್ಯಾಚ್ ಮಾಡ್ಕೊಳ್ಳೋದು ಎಲ್ಲನೂ ಹೇಳಿದ್ರಿ. ಆದ್ರೆ ಭಾಳ ಜನ ಭಾಳ ಕಮೆಂಟ್ ಹಾಕಿರಿ ನನಗೆ, ಅಕ್ಕ ಈ ಬಾಕ್ಸ್ ಫ್ರೇಮ್ನ ಎಲ್ಲಿ ತೊಗೊಂಡ್ರಿ, ಎಷ್ಟು ದುಡ್ಡು ಕೊಟ್ಟು ತೊಗೊಂಡ್ರಿ, ಹೇಳೇ ಇಲ್ಲ ನೀವು ಅಂತ ನಂಗೆ ಭಾಳ ಜನ ಕಮೆಂಟ್ ಹಾಕಿದ್ರಿ. ಅದಕ್ಕಂತ ಈ ಒಂದು ವಿಡಿಯೋ ತಂದೇನು ನೋಡ್ರಿ. ನಾನು ನಿಮ್ಗೆ ಈ ಒಂದು ಬಾಕ್ಸ್ ಸ್ಟ್ಯಾಂಡ್ ಫ್ರೇಮ್ನ ನಾನು ಎಲ್ಲಿ ತೊಗೊಂಡೆ, ಎಷ್ಟು ದುಡ್ಡು ಕೊಟ್ಟು ತೊಗೊಂಡೆ ಅಂತ ಹೇಳೋದಷ್ಟೇ ಅಲ್ದ, ಪ್ಲಸ್ ನಾನು ನಿಮ್ಗೆ ಈ ಒಂದು ಕ್ಲಾಸ್ದಾಗ ಏನು ಹೇಳ್ಕೊಡ್ತೀನಿ ಅಂದ್ರೆ, ನಾರ್ಮಲಾಗಿ ನಾವು ಟೇಲರ್ಸ್ ಆದವರು ಮತ್ತು ಆರಿ ವರ್ಕ್ ಕಲಿಯೋರು, ಮುಂದೆ ಕಲಿತೇನೆ ಅನ್ನೋರು ಮತ್ತು ಆರಿ ವರ್ಕ್ ಕಲಿಯಾಕೆ ಕುಂತವರು, ನಾವು ಹೆಂಗೆ ನೀಡಲ್ಸ್ನ ಸೂಜಿಯನ್ನು ಹೆಂಗೆ ಸ್ಟೋರ್ ಮಾಡಿ ಇಟ್ಕೋಬೇಕು, ಎಷ್ಟು ನೀಟಾಗಿ ಇಟ್ಕೋಬೇಕು, ಎಲ್ಲ ಸೂಜಿಗಳು ಎಲ್ಲ ನೀಡಲ್ಸು ನಮಗೆ ಒಂದೇ ಕಡೆ ಸಿಗಬೇಕು, ಅದನ್ನು ಹೆಂಗೆ ಸ್ಟೋರ್ ಮಾಡಿ ಇಟ್ಕೋಬೇಕು ಅದನ್ನು ನಾನು ಇದ್ರೊಳಗೆ ಹೇಳ್ಕೊಡ್ತೀನಿ. ಪ್ಲಸ್ ನಾನು ಆರಿ ವರ್ಕ್ದು ಬೇಸಿಕ್ ನಾನು ಹೆಂಗೆ ಸ್ಟಿಚಸ್ನ ನಾವು ಪ್ರಾಕ್ಟೀಸ್ ಮಾಡಬೇಕು, ಬೇಸಿಕ್ ಸ್ಟಿಚ್ ನಾವು ಪ್ರಾಕ್ಟೀಸ್ ಮಾಡೋಕೆ ಏನೇನು ಮೆಟೀರಿಯಲ್ಸ್ ಬೇಕು ಅದನ್ನು ಈ ಕ್ಲಾಸ್ದಾಗ ತಿಳಿಸ್ಕೊಡ್ತೀನಿ. ಹಂಗೆ ಮುಂದೆ ಬರೋವಂಥ ವಿಡಿಯೋಸ್ಗಳನ್ನ ಕ್ಲಾಸ್ಗಳನ್ನು ನೀವು ನೋಡ್ಕೊತ ಹೋದ್ರೆ ಕಂಪ್ಲೀಟಾಗಿ ಆರಿ ವರ್ಕ್ ಕಲಿತೀರಿ, ಟೇಲರಿಂಗು ವಿಡಿಯೋಸ್ಗೂ ನೋಡಾತೀರಿ. ಅದ್ರ ಪ್ಲಸ್ ನಾನು ಆರಿ ವರ್ಕ್ ವಿಡಿಯೋಸ್ಗಳಿಗೂ ಭಾಳ ಇಂಟ್ರೆಸ್ಟ್ ಕೊಡಾತೀರಿ. ಅದಕ್ಕಂತ ನಾನು ಫ್ರೀ ಆರಿ ವರ್ಕ್ ಕ್ಲಾಸಸ್ಗಳನ್ನ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡೀನಿ. ನಿಮಗೆ ಆ ಕ್ಲಾಸಸ್ಗಳು ಬೇಕಾದ್ರೆ ನೀವೇನು ಮಾಡ್ಬೇಕ್ರಿ, ನನ್ನ ಈ ಒಂದು ಕ್ಲಾಸಸ್ಗಳನ್ನು ಕಂಟಿನ್ಯೂ ಆಗಿ ನೋಡ್ಕೊತ ಹೋಗಿ ಅದಕ್ಕೊಂದು ಲೈಕ್ ಮಾತ್ರ ಕೊಡಬೇಕ್ರಿ. ಹಂಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಹಾಕಿರಿ ಫ್ರೆಂಡ್ಸ್, ನಾನು ನಿಮ್ಗೆ ಸಜೆಷನ್ ಕೊಡ್ತೀನಿ ರೀ. ಆಮೇಲೆ ಅದ್ರದ್ದು ಏನು ಸಾಲ್ವ್ ಮಾಡ್ತೀನಿ, ಏನರ ಪ್ರಾಬ್ಲಮ್ ಇತ್ತಂದ್ರೆ ನಿಮ್ಗೆ ಅದ್ರೊಳಗೆ ನಾನು ನಿಮ್ಗೆ ವಿಡಿಯೋ ಮಾಡಿ ನೆಕ್ಸ್ಟ್ ವಿಡಿಯೋ ಒಳಗೆ ತೋರಿಸ್ತೀನಿ. ಈ ಥರ ನಾನು ಹೋದ ವಿಡಿಯೋದಾಗ ಈ ಥರ ಬಾಕ್ಸ್ ಸ್ಟ್ಯಾಂಡ್ನ ಹೆಂಗೆ ನಾವು ಇದನ್ನು ಅಟ್ಯಾಚ್ ಮಾಡ್ಕೊಳ್ಳೋದು, ಆಮೇಲೆ ಇದ್ರ ಮ್ಯಾಗ ಹೆಂಗೆ ಕ್ಲಾತ್ ಹಾಕಿ ಈ ಥರ ಅವ್ರು ಕ್ಲಿಪ್ ಕೊಟ್ಟಿರ್ತಾರೆ, ಎಲ್ಲನೂ ಎಕ್ಸ್ಪ್ಲೇನ್ ಮಾಡೀನಿ. ಎಷ್ಟು ಕ್ಲಿಪ್ ಕೊಟ್ಟಿರ್ತಾರೆ, ನಮಗೆ ಎಷ್ಟು ಕ್ಲಿಪ್ ಬೇಕಾಕವು ಎಲ್ಲ ಎಕ್ಸ್ಪ್ಲೇನ್ ಮಾಡೀನಿ. ಆ ವಿಡಿಯೋ ಯಾರ್ಯಾರೆಲ್ಲ ನೋಡಿಲ್ಲ ಹೋದ ವಿಡಿಯೋ ನೋಡ್ಕೊಂಬಂದುಬಿಡ್ರಿ. ಬಾಕ್ಸ್ ಸ್ಟ್ಯಾಂಡಿಂದು ಯಾರು ನೋಡಿಲ್ಲ ನೋಡ್ಕೊಂಬರ್ರಿ, ಅಂದ್ರೆ ನಿಮಗೆ ಗೊತ್ತಾಗ್ತೈತಿ. ಆಮೇಲೆ ಈ ವಿಡಿಯೋನ ಕಂಟಿನ್ಯೂ ಆಗಿ ಸ್ಕಿಪ್ ಮಾಡ್ದೆ ನೋಡಿರಿ. ನಾನು ತಡ ಮಾಡಲಾರ್ದಂಗೆ ನನ್ನ ವಿಡಿಯೋನ ನಾನು ಕಂಟಿನ್ಯೂ ಆಗಿ ಸ್ಟಾರ್ಟ್ ಮಾಡ್ತೀನಿ ರೀ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ಬರ್ರಿ ಈಗ ನನ್ನ ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತೀನಿ. ನೋಡ್ರಿ, ಈಗ ನಾನು ನಿಮಗೆ ಹೋದ ವಿಡಿಯೋ ಒಳಗೆ ಹೇಳಿದ್ದೆ, ನಾನು ಇದನ್ನ ಹೆಂಗೆ ನಾನು ಬಾಕ್ಸ್ ಫ್ರೇಮ್ ಒಳಗೆ ನಾನು ಕ್ಲಾತ್ ಹಾಕಿಬಿಟ್ಟು ಸೆಟ್ ಮಾಡ್ಕೋಬೇಕಂತ ಹೇಳ್ಕೊಟ್ಟಿದ್ದೆ ಹೋದ ವಿಡಿಯೋದಾಗ. ಆಮೇಲೆ ಇವು ಕ್ಲಿಪ್ಗಳನ್ನು ಹಾಕಿ ನಾವು ಇನ್ನೊಂದು ನಿಮ್ಗೆ ಏನು ಹೇಳ್ತೇನೆ ಅಂದ್ರೆ, ಬೇಕಾದರೆ ಈ ಥರ ಕ್ಲಿಪ್ದು ಇವು ಇರ್ತಾವಲ್ಲ, ಈ ಥರ ನಾವು ಹಾಕ್ಕೊಂಡ್ರೆ ಇನ್ನೂ ನಮ್ಗೆ ಕ್ಲಾತ್ ಕರೆಕ್ಟಾಗಿ ಕುಂದಿರ್ತೈತಿ. ಬೇಡ ನಾವು ವರ್ಕ್, ಯಾಕಂದ್ರೆ ಇದನ್ನ ಯಾಕೆ ನಾವು ಹಾಕ್ಕೋಬೇಕಂದ್ರೆ ಇಲ್ಲಿ ನಾವು ವರ್ಕ್ ಮಾಡೋದು ಇದು ಒತ್ತದಂಗೆ ಆಗ್ತೈತಿ. ಅದಕ್ಕಂತ ನಾವು ಈ ಥರ ಹಾಕ್ಕೋಬೋದು. ಬೇಡ ಅಂದಾಗ ನಾವು ಈ ಥರ ನಾವು ತಕ್ಕೋಬೋದು. ಇದು ಒಂದು ನಮಗೆ ಇದ್ರೊಳಗೆ ಕ್ಲಿಪ್ಪಿಂದು ಈ ಥರ ನಾವು ಹಾಕ್ಕೋಬೋದ. ಫ್ರೇಮ್ ಬಾಕ್ಸ್ ಫ್ರೇಮ್ ಮಾತ್ರ ಭಾಳ ಮಸ್ತ್ ಐತಿ, ಭಾಳ ಯೂಸ್ಫುಲ್ ಐತಿ. ಯಾರ್ಯಾರೆಲ್ಲ ನೀವು ಫಸ್ಟ್ ಆರಿ ವರ್ಕ್ ಕಲಿತೀನಿ ಅನ್ನೋರು ತೊಗೋಬೇಕು ಅಂತಿರ್ತಿರಲ್ಲ, ನೀವು ರೌಂಡ್ ಫ್ರೇಮ್ ತೊಗೊಳಕ್ಕೆ ನಾನು ಸಜೆಷನ್ ಮಾಡೋದಿಲ್ಲ. ಯಾಕಂದರೆ ಈ ಥರ ನೀವು ಏನು ಮಾಡಿರಿ, ಈ ಥರ ಬಾಕ್ಸ್ ಫ್ರೇಮ್ನ ತೊಗೋರಿ. ಆಮೇಲೆ ಈ ಥರ ಬಾಕ್ಸ್ ಫ್ರೇಮ್ ಈ ಥರ ತೊಗೊಳ್ಳುವಾಗ ನೀವು ಈ ಫ್ರೇಮ್ ತೊಗೊಳ್ಳೋ ಮುಂದೆ ಏನೇನೆಲ್ಲ ನೀವು ಎಚ್ಚರಿಕೆ ವಹಿಸ್ಬೇಕಂತ ಹೋದ ವಿಡಿಯೋದಾಗ ಹೇಳೇನಿ. ನೀವು ನೋಡ್ಕೊಂಬಂದುಬಿಡ್ರಿ, ಆ ವಿಡಿಯೋನ ನಿಮಗೆ ಗೊತ್ತಾಗ್ತೈತಿ. ಹಂಗೆ ಈ ಫ್ರೇಮ್ನ ನಾನು ಎಲ್ಲಿ ತೊಗೊಂಡೆ ಅಂದ್ರೆ, ಈ ಫ್ರೇಮ್ನ ನಾನು ಹುಬ್ಬಳ್ಳಿ ಒಳಗೆ ತೊಗೊಂಡೆ ನೋಡ್ರಿ. ನಮ್ಮದು ಊರು ಬಂದುಬಿಟ್ಟು ಧಾರವಾಡ. ನಾನು ಹುಬ್ಳಿಗೆ ಹೋಗಿದ್ದೆ ಶಾಪಿಂಗಿಗೆ ಅಂಥೇಳಿ. ನಾರ್ಮಲಾಗಿ ಆರಿ ವರ್ಕಿನ ಮೆಟೀರಿಯಲ್ಸು ಮತ್ತು ನಾನು ಟೇಲರಿಂಗ್ ಮೆಟೀರಿಯಲ್ಸ್ ತೊಗೊಳಕ್ಕಂತ ನಾನು ಹುಬ್ಳಿಗೆ ಹೋಗ್ತೀನಿ. ಅಲ್ಲಿ ಹೋದಾಗ ನಾನು ಏನು ಮಾಡಿದೆ, ಈ ಒಂದು ಬಾಕ್ಸ್ ಆರಿ ವರ್ಕಿಂದು ಬಾಕ್ಸ್ ಫ್ರೇಮ್ನ ತೊಗೊಂಬಂದೆ. ಭಾಳ ಮಸ್ತ್ ಫ್ರೇಮ್ ಐತ್ರಿ ಇದು. ನಾನು ಅಲ್ಲೇ ಹುಬ್ಬಳ್ಳಿ ಒಳಗನ ತೊಗೊಂಬಂದೆ. ಇದೊಂದು ಫ್ರೇಮ್ ನಾನು ಎಲ್ಲನೂ ಹೋಲ್ಸೇಲೇ ತೊಗೊಳೋದ್ರಿಂದ ಇದು ಹೋಲ್ಸೇಲ್ ರೇಟ್ ಹಿಡಿದ್ಬಿಟ್ಟು ಕೊಟ್ಟರು. ನಾನು ಇನ್ನೂ 4 ಅಥವಾ 6 ಫ್ರೇಮ್ ತೊಗೊಂಡಿದ್ದೆ ಅಂದ್ರೆ ಕಡಿಮೆ ಹಿಡಿತಿದ್ರು. ಬಟ್ ಇದು ನಾವು ಒಂದೇ ಫ್ರೇಮ್ ತೊಗೊಂಡಲ್ಲ, ಒಂದು 2-3 ತೊಗೋಬೇಕಾಗಿತ್ತು, ನನಗೆ ಯೂಸ್ಫುಲ್ ಆಗ್ತಿತ್ತು. ನಾನು ಒಂದೇ ಫ್ರೇಮ್ ತೊಗೊಂಡು ಬಂದೆ. ಇನ್ನು ನೆಕ್ಸ್ಟ್ ನಾನು ಮತ್ತೆ ಹುಬ್ಳಿಗೆ ಹೋದ್ರೆ ಮತ್ತೆ ತೊಗೊಂಬರ್ತೀನಿ, ಇನ್ನೊಂದು 3 ತೊಗೊಂಬರ್ಬೇಕಂತ ಅಂದ್ಕೊಂಡೇನಿ. ಯಾಕಂದ್ರೆ ಎಲ್ಲದಕ್ಕೂ ಒಂದೊಂದು ಕ್ಲಾತ್ ಸೆಟ್ ಮಾಡಿಟ್ಬಿಟ್ರೆ ಅಂದ್ರೆ ಫಿಕ್ಸ್ ಆಗಿಬಿಡ್ತೈತಿ. ಮತ್ತು ಇದನ್ನು ಮಾಡೋದು ಮತ್ತೊಂದು ಬೇರೆ ತೆಗೆದು ಇನ್ನೊಂದು ಹಾಕ್ಕೊಳ್ಳೋದು ಈ ಥರ ಆಕ್ಕೈತಿ. ಒಂದು 3 ಫ್ರೇಮ್ ಆದರೆ ನನಗೆ ಬಾಕ್ಸ್ ಫ್ರೇಮ ಪರ್ಫೆಕ್ಟ್ ಆಗ್ತೈತಿ. ಭಾಳ ಆರಿ ವರ್ಕ್ ಮಾಡೋವು ಇರ್ತಾವಲ್ಲ, ಇದನ್ನು ನಾನು 8,500 ರೂಪಾಯಿ ಇದಕ್ಕೆ ಅವರು ಪ್ರೈಸ್ ತೊಗೊಂಡ್ರು ನೋಡ್ರಿ ಹುಬ್ಳಿ ಒಳಗೆ. ನಾನು ನಾರ್ಮಲಾಗಿ ಹುಬ್ಬಳ್ಳಿಯಲ್ಲಿ ಟೇಲರಿಂಗ್ ಮಟೀರಿಯಲ್ಸು, ಆರಿ ವರ್ಕಿನ ಮಟೀರಿಯಲ್ಸು ಎಲ್ಲ ಒಂದೇ ಕಡೆ ತೊಗೊಂಬರ್ತೀನಿ. ಅಲ್ಲಿ ನನಗೆ ಹುಬ್ಬಳ್ಳಿ ಒಳಗೆ ಒಂದು ಶಾಪ್ ಒಳಗೆ 8,500 ರೂಪಾಯಿ ಇದಕ್ಕೆ ತೊಗೊಂಡ್ರು. ಇದ್ರದ್ದು ರೇಟು ನಾನು ಅಂದ್ಕೊಂಡೆ ಇನ್ನೊಂಚೂರು ಕಮ್ಮಿ ಆಗಬೇಕಾಗಿತ್ತು ಅಂತ ಹೇಳಿ. ಬಟ್
ಒಂದು ಅವರು ಏನು ಜಾಸ್ತಿ ಕ್ವಾಂಟಿಟಿ ತೊಗೊಂಡ್ರೆ ಜಾಸ್ತಿ ನಾವು ಫ್ರೇಮ್ ತೊಗೊಂಡ್ರೆ ಬಾಕ್ಸ್ ಫ್ರೇಮ್ ಅವ್ರು ಕಮ್ಮಿ ಮಾಡ್ತಿದ್ರೆ ನಾನು ಒಂದೇ ತೊಗೊಂಡ್ನಲ್ಲ. ಈಗ ನಾನು ಮೆಟೀರಿಯಲ್ಸ್ ಎಲ್ಲ ಜಾಸ್ತಿ ಪ್ರಮಾಣದಾಗ ತೊಗೊತೀನಿ, ನನಗೆ ಹೋಲ್ಸೇಲ್ ರೇಟ್ ಹಿಡಿದು ಕೊಡ್ತಾರೆ. ಇದು ಒಂದೇ ತೊಗೊಂಡಿದ್ದಕ್ಕೆ ನನಗೆ ಅಷ್ಟು ರೇಟ್ ಆಯ್ತು. ಒಂದು 6-7 ತೊಗೊಂಡಿದ್ದೆ ಅಥವಾ 12 ಪೀಸ್ ತೊಗೊಂಡಿದ್ದೆ ಅಂದ್ರೆ ನಮಗೆ ಭಾಳ ಕಮ್ಮಿ ರೇಟ್ ಮಾಡ್ತಾರೆ ಆ ಥರ ಶಾಪ್ ಒಳಗೆ. ಇದು ಒಂದೇ ಪೀಸ್ ತೊಗೊಂಡಿದ್ದಕ್ಕೆ ನಮ್ಗೆ ಇದು ಒಂದು ಬಾಕ್ಸ್ ಸ್ಟ್ಯಾಂಡ್, ಇದು ಒಂದು ಬಾಕ್ಸ್ ಫ್ರೇಮ್ ಏನು ಮಾಡಿದ್ರು ನನಗೆ 8,500 ರೂಪಾಯಿ ಅದು ಅವರು ಬಿಲ್ ಹಚ್ಚಿದ್ರು. ಆಮೇಲೆ ನಾನು ಈ ಒಂದು ವಿಡಿಯೋದಾಗ ನಿಮ್ಗೆ ಏನು ಹೇಳ್ಕೊಡ್ತೀನಿ ಅಂದರೆ, ಇನ್ನು ನಾನು ಈ ಥರ ಆರಿ ವರ್ಕ್ ಮಾಡೋರು, ಟೇಲರಿಂಗಿಗೆ ಸಂಬಂಧಪಟ್ಟಂಗೆ ನಾವು ಏನಾದರೂ ನೀಡಲ್ಸ್ ಇರ್ತಾವೆ ಮತ್ತು ಆರಿ ವರ್ಕ್ ಮಾಡೋ ಮುಂದೆ ನೀಡಲ್ಸ್ ಸುಮಾರು ಇರ್ತಾವೆ. ಆಮೇಲೆ ಆರಿ ವರ್ಕಿಗೆ ಯಾವ್ಯಾವ ನೀಡಲ್ ಬೇಕಾಗ್ತೈತಿ, ಯಾವ ನೀಡಲ್ಸ್ ತೊಗೊಂಬರ್ಬೇಕು, ಇಂಥ ಬೇಸಿಕ್ ನಿಮ್ಗೆ ಟಿಪ್ಸ್ನ ನಿಮ್ಗೆ ಇದ್ರೊಳಗೆ ಈ ವಿಡಿಯೋದಾಗ ಕೊಡತ್ತೇನೆ ರೀ. ಅದಾದಮೇಲೆ ನಾವು ಫಸ್ಟ್ ನಿಮ್ಗೆ ಈ ಆರಿ ವರ್ಕ್ನ ನಾವು ಪ್ರಾಕ್ಟೀಸ್ ಮಾಡೋ ಮುಂದೆ ಯಾವ ಸ್ಟಿಚಸ್ನ ನಾವು ಮೊದಲು ಪ್ರಾಕ್ಟೀಸ್ ಮಾಡಬೇಕು, ಅದಕ್ಕೆ ಯಾವ ಮೆಟೀರಿಯಲ್ ಬೇಕಾಗ್ತೈತಿ ಅಂತ ಈ ವಿಡಿಯೋದಾಗ ಹೇಳತ್ತೇನೆ ರೀ ಫ್ರೆಂಡ್ಸ್. ನೀವು ಕಂಪ್ಲೀಟಾಗಿ ಈ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿರಿ. ಆಮೇಲೆ ನಾನು ಆರಿ ವರ್ಕಿಂದು ನೀಡಲ್ನೂ ಆಯ್ತು, ಆಮೇಲೆ ಟೇಲರಿಂಗಿಗೆ ಸಂಬಂಧಪಟ್ಟಂಥ ನೀಡಲ್ನೂ ಆಯ್ತು. ನಾ ಅಲ್ಲಿ ಇಟ್ಟರೆ ಎಲ್ಲ ಬಿದ್ದಬಿಡ್ತೈತಿ. ಅದಕ್ಕಂತ ನಾನು ಈ ಥರ ಒಂದು ಪೌಚನ್ನ ಯೂಸ್ ಮಾಡ್ತೀನಿ. ಈ ಥರ ನೀವು ಒಂದು ಪೌಚ್ ಯೂಸ್ ಮಾಡಿರಿ. ಈ ಪೌಚ್ ಯೂಸ್ ಮಾಡಿ ನಾ ಏನೋ ಒಂದು ಪ್ರತಿಯೊಂದು ನೀಡಲಿದ್ದು ಒಂದು ಪೌಚ್ದಾಗ ನಾನು ಇಡೋದು. ಅದಾದಮೇಲೆ ನಾನು ಇದ್ರೊಳಗೆ ಮತ್ತು ಒಂದು ಕಂಪಾಸ್ ಐತಿ. ಈ ಕಂಪಾಸ್ದಾಗ ಏನು ಮಾಡ್ತೀನಿ, ಈ ಪೌಚಸ್ಸು ಜಸ್ಟ್ ಹಾಕಿಡಕ್ಕಷ್ಟ. ಅದಾದಮೇಲೆ ನಾನು ಮತ್ತು ಈ ಕಂಪಾಸ್ನ ಯೂಸ್ ಮಾಡ್ತೀನಿ. ಈ ಕಂಪಾಸ್ದಾಗ ನನಗೆ ಬೇಕಾದಂಥ ಟೇಲರಿಂಗಿಗೆ ಸಂಬಂಧಪಟ್ಟಂಥದ್ದು, ಆರಿ ವರ್ಕಿಗೆ ಸಂಬಂಧಪಟ್ಟಂಥದ್ದು ಸುಮಾರು ನೀಡಲ್ಸ್ಗಳದಾವ. ಪ್ಲಸ್ ಇದ್ರೊಳಗೆ ಒಂದು ಸೀಸ್ ಪೆನ್ಸಿಲು, ರಬ್ಬರು, ಕಟ್ಟರು ಅಂತ ಇಟ್ಕೋತೀನಿ. ಒಂದು ಸ್ಕ್ರೂ ಡ್ರೈವರ್ ಇಟ್ಕೊಂಡಿರ್ತೀನಿ. ಇವೆಲ್ಲ ನನಗೆ ಟೇಲರಿಂಗಿಗೆ ಯೂಸ್ಫುಲ್ ಆಗ್ತಾವೆ. ಆಮೇಲೆ ನೀಡಲ್ಸ್ನೂ ಆಯ್ತು. ಈ ಥರ ಆರಿ ವರ್ಕಿನ ನೀಡಲ್ಸು ನೋಡ್ರಿ, ಇಲ್ಲಿ ಈ ಥರ ಆರಿ ವರ್ಕಿಂದು ಸುಮಾರು ನೀಡಲ್ಸ್ಗಳೂ ಅದಾವೆ ನೋಡಿರಿ. ಈ ಥರ ಆರಿ ವರ್ಕಿನ ನೀಡಲ್ಸ್ಗಳನ್ನು ನಾನು ಕ್ರೋಶಾ ನೀಡಲ್ಸು, ಇದು ಆರಿ ವರ್ಕಿಗೆ ಕ್ರೋಶಾ ನೀಡಲ್ಸು ಯೂಸ್ ಮಾಡ್ತೀವಿ. ಆಮೇಲೆ ಈ ಥರ ನೀಡಲ್ಸ್ಗಳನ್ನು ಯೂಸ್ ಮಾಡ್ತೀವಿ. ಈ ಥರ ನೀಡಲ್ಸು ಮತ್ತು ಈ ಥರ ನಾವು ಇದು ತುಲಿಫ್ ಜಫಾನ್ ಅಂತ ಇರ್ತೈತಿ. ಇದು ಕ್ರೋಶಾ ನೀಡಲ್ ಅಂತಾರೆ. ಅದ್ರೊಳಗೂ ನಂಬರ್ಸ್ ಅದಾವು. ಆ ನಂಬರ್ಸ್ಲೂ ಯೂಸ್ ಮಾಡ್ತೀವಿ. ಯಾವ್ಯಾವ ನಂಬರ್ದು ನಾವು ಆರಿ ವರ್ಕಿಗೆ ಯೂಸ್ ಮಾಡ್ತೀವಿ ಅಂತ ನಿಮಗೆ ಹೇಳ್ತೇನೆ ಇವಾಗ ನೆಕ್ಸ್ಟ್. ಅದಾದಮೇಲೆ ಈ ಕಂಪಾಸ್ದಾಗ ನಾನು ಮಷಿನ್ಗೆ ಬೇಕಾದಂಥ ನೀಡಲ್ ಇಟ್ಕೊಂಡಿರ್ತೀನಿ. ಅಂದ್ರೆ ಸೂಜಿ ಗೀಜಿ ಒಮ್ಮೆ ಮುರಿತಂದ್ರೆ ಬೇಕಾಗ್ತೈತಲ್ರಿ ನೀಡಲ್ ಹೊಲಿಯೋ ಮುಂದೆ. ಇದು ಒಂದು ಕಂಪಾಸ್ದಾಗ ಇತ್ತಂದ್ರೆ ಕಂಪಾಸ್ದಾಗ ನೀಡಲ್ ನಮ್ಗೆ ಸಿಕ್ಬಿಡ್ತೈತಿ. ಈ ಥರ ನೀಡಲ್ಸ್ ಇಟ್ಕೋತೀನಿ. ಅದಾದಮೇಲೆ ನಾನು ಈ ಥರ 10 ನಂಬರಿಂದು ನೀಡಲ್ಸ್ ಇಟ್ಕೊಂಡಿರ್ತೀನಿ. ನಮ್ಗೆ ಏನಾರ ಸ್ಟಿಚ್ ಮಾಡೋ ಮುಂದೆ ಬೇಕಾಗ್ತೈತಿ ಅಂತ ಹೇಳೊಂದು. ಅದಾದಮೇಲೆ ನಾವು ಈ ಥರ ನೋಡಿರಿ, ಇದು ಒಂದು ಐತಿ. ಇದು ಒಂದು ನಮ್ಗೆ ಆರಿ ವರ್ಕಿಗೆ ಯೂಸ್ ಆಗುವಂಥದ್ದು ನೀಡಲು. ಕಂಪ್ಲೀಟಾಗಿ ಯಾವ ನೀಡಲ್ ಇರಲಿ, ಯಾವುದಾದ್ರೂ ನೀಡಲ್ ಇದ್ರೂ ನಾ ಇದ್ರೊಳಗೆ ಇಟ್ಕೊಳ್ಳೋದು. ಈ ಥರ ದೊಡ್ಡ ಸೈಜಿಂದ ಒಂದು ನೀಡಲು ಇದು ಯೂಸ್ ಆಗ್ತಿರ್ತೈತಿ. ನಾವು ಗೊಂಡೆ ಹಾಕೋ ಮುಂದೆ ಈ ಥರ ನೀಡಲ್ ನಮ್ಗೆ ಯೂಸ್ ಆಗ್ತೈತಿ. ಅದಕ್ಕೆ ಯಾವುದೋ ಪರ್ಪಸ್ ಗೊಂಡೆ ಹಾಕೋದಾತು, ಟೇಲರಿಂಗಿಗೆ ಸಂಬಂಧಪಟ್ಟದ್ದು ಆಯ್ತು, ಅಥವಾ ಆರಿ ವರ್ಕಿಗೆ ಸಂಬಂಧಪಟ್ಟಂಥದ್ದು ಯಾವುದೋ ನಮ್ಗೆ ನೀಡಲ್ಸ್ ಇದ್ರು ಈ ಥರ ಒಂದು ಕಂಪಾಸ್ ಬಾಕ್ಸ್ದಾಗ ನೀವು ಸ್ಟೋರ್ ಮಾಡಿರಿ ಅಂದ್ರೆ ನಿಮ್ಗೆ ಯೂಸ್ಫುಲ್ ಆಗ್ತೈತಿ ಅಂತ ನಾನು ಹೇಳತ್ತೀನಿ. ಈ ಥರ ನೀವು ನೀಡಲ್ಸ್ನ ಇಟ್ಕೊಳ್ಳೋದು ಕಲೀರಿ. ಅಲ್ಲಿ ಒಗೆದು ಬಿಟ್ರೆ ಎಲ್ಲೆಲ್ಲರ ಇಟ್ಟರೆ ನಿಮಗೆ ನೀಡಲ್ಸ್ ಸಿಗೋದಿಲ್ಲ. ಕಂಪ್ಲೀಟಾಗಿ ಅಲ್ಲಿ ಹೋಗಿಬಿಡ್ತಾವೆ. ಯಾಕಂದರೆ ಈಗೇನು ನಾವು ಹೆಮ್ಮಿಂಗ್ ಮಾಡೋ ನೀಡಲ್ಸ್ ಏನು ಸ್ವಲ್ಪ ಕಮ್ಮಿ ರೇಟ್ ಇರ್ತೈತಿ. ಬಟ್ ಆರಿ ವರ್ಕ್ ಮಾಡೋ ನೀಡಲ್ಸ್ ಸ್ವಲ್ಪ ಜಾಸ್ತಿ ರೇಟ್ ಇರ್ತೈತಿ. ನೀವು ಒಂದೊಂದು ನೀಡಲ್ ತರಕ್ಕೆ ಹೋದ್ರೆ ಒಂದೊಂದು ನೀಡಲ್ಗೂ 25 ರೂಪೀಸ್ 30 ರೂಪೀಸ್ ಇರ್ತೈತಿ. ಬಟ್ ನಾವು ಬಂಚ್ ಗಂಟ್ಲೆ ಅಂದ್ರೆ ಜಾಸ್ತಿ ಪ್ರಮಾಣದಾಗ ಹೋಲ್ಸೇಲ್ ರೇಟಲ್ಲಿ ನಾವು ತರಕ್ಕೆ ಹೋದ್ವಿ ಅಂದ್ರೆ ಸ್ವಲ್ಪ ಕಮ್ಮಿ ರೇಟ್ ಬರ್ತೈತಿ. ಆಮೇಲೆ ಅದಕ್ಕೆ ನಾನು ಏನು ಮಾಡ್ತೀನಿ, ಈ ಥರ ಕಂಪಾಸ್ ಬಾಕ್ಸ್ದಾಗ ಸ್ಟೋರ್ ಮಾಡಿ ಈ ಥರ ಪೌಚ್ ಒಳಗೆ ಇಟ್ಟಿರ್ತೀನಿ. ಆಮೇಲೆ ನಾನು ಈ ಥರ ಒಮ್ಮೆ ತೊಗೊಂಬಂದು ಇಟ್ಕೊಂಡ್ಬಿಡ್ತೇನೆ ನೋಡಿರಿ ನೀಡಲ್ಸ್ ಸ್ಟಿಚ್ ಮಾಡೋಕ್ಕಂಥೇಳಿ. ಆರಿ ವರ್ಕಿನೂ ಈ ಥರ ನಾನು ಲೋಡಿಂಗ್ ಸ್ಟಿಚ್ಚು ಮತ್ತು ಚೈನ್ ಸ್ಟಿಚ್ ಮಾಡೋಕ್ಕಂತ ಹೇಳಂದು ನಾನು ಇದು 14 ನಂಬರಿಂದು ನೀಡಲ್ ನಾನು ಯೂಸ್ ಮಾಡ್ತೀನಿ. ತುಲಿಫ್ ಜಪಾನ್ ಅಂತೇಳಿ ಇದು. ಆಮೇಲೆ ಆರಿ ವರ್ಕಿನ ನೀಡಲ್ಸ್ ಸಿಗ್ತಾವಲ್ಲ ಅದನ್ನೂ ಯೂಸ್ ಮಾಡ್ತೀನಿ. ಬಟ್ ನಾನು ಇದನ್ನು ಯೂಸ್ ಮಾಡ್ತೀನಿ. ಇದು ನನಗೆ ಕಂಫರ್ಟೇಬಲ್ ಆಗ್ತೈತಿ ಈ ನೀಡಲ್. ಆಮೇಲೆ ನಾನು ಬೀಡ್ಸ್ ವರ್ಕು ಮತ್ತು ಜರ್ದೋಸಿ ಬೀಡ್ಸ್ ವರ್ಕು ಇದೇನು ಕಂಪ್ಲೀಟಾಗಿ ಏನು ವರ್ಕ್ ಮಾಡೋದಿರ್ತೈತಲ್ಲ ಅದಕ್ಕೆ 0.4 mm ಈ ಒಂದು ನೀಡಲ್ನ ನಾನು ಯೂಸ್ ಮಾಡ್ತೀನಿ. ಈ ಥರ ನಾವು ಒಂದೊಂದು ನೀಡಲ್ ತರಕ್ಕೆ ಹೋದರೆ ಏನಾಗ್ತೈತಂದ್ರೆ ಒಂದೊಂದು ನಮಗೆ ನೀಡಲ್ಗೆ 30 ರೂಪೀಸು 25 ರೂಪೀಸ್ ಹೇಳ್ತಾರೆ. ಬಟ್ ನಾನು ಇದನ್ನು ಈ ಥರ ನಾನು ಒಂದೊಂದು ಬಾಕ್ಸ ತೊಗೊಂಡ್ಬಿಟ್ಟಿರ್ತೀನಿ. ನಾನು ಮಟೀರಿಯಲ್ಸ್ ತರಕಂತ ಹೋದಾಗ ಇದೆಲ್ಲ ಒಂದು ಬಾಕ್ಸ ತೊಗೊಂಡ್ಬಿಟ್ಟಿರ್ತೀನಿ. ಇವನ್ನೆಲ್ಲ ಏನು ಮಾಡ್ತೀನಿ, ನಾನು ಒಂದೇ ಕಡೆ ಸ್ಟೋರ್ ಮಾಡ್ತೀನಿ. ನಾನು ಕೈ ಹಚ್ಚಿದ್ರೆ ನಂಗೆ ಒಂದೇ ಕಡೆನೂ ಎಲ್ಲನೂ ಸಿಗಬೇಕು.
ಟೇಲರಿಂಗಿಗೆ ಸಂಬಂಧಪಟ್ಟಿದ್ದು ಆಯ್ತು, ಆರಿ ವರ್ಕಿಗೆ ಗೊಂಡೆ ಕಟ್ಟಕ್ಕೆ ಯಾವುದೋ ಸಂಬಂಧಪಟ್ಟಂಥ ನೀಡಲ್ಸ್ ಆಯ್ತು. ಇದು ಒಂದು ಕಡೆ ಈ ಪೌಚ್ದಾಗ ನಂಗೆ ಸಿಗಬೇಕು. ಮತ್ತು ಆ ಕೆಲಸ ಮುಗಿದಿದ್ದು ಮತ್ತು ಇದ ಪೌಚ್ದಾಗ ಒಂದು ಕಂಪಾಸ್ ಬಾಕ್ಸ್ದಾಗ ನಾ ಇಡ್ತೀನಿ. ನೀವು ಹಂಗೆ ಮಾಡಿರಿ ಅಂದ್ರೆ ನಿಮ್ಗೆ ಲಘುನ ಸಿಗ್ತೈತಿ. ನಿಮ್ಗೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿರಿ ಫ್ರೆಂಡ್ಸ್. ಯಾವ್ಯಾವ ನೀಡಲ್ಸ್ ಬೇಕಾಗ್ತೈತಿ ಆರಿ ವರ್ಕಿಗೆ, ನೀವು ಯಾವ ನೀಡಲ್ಸ್ ತೊಗೊಂಬರ್ಬೇಕು ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂದರೆ ಈ ಕ್ಲಾಸ್ಗಳನ್ನ ನೋಡಿ ನೀವು ಆರಿ ವರ್ಕ್ ಕಲಿಯಾತಿರಲ್ಲ, ನಿಮ್ಗೆ ಅದು ಒಂದು ನಿಮ್ಗೆ ಐಡಿಯಾ ಕೊಟ್ಟೆ ಅಂದ್ರೆ ನೀವು ಮೆಟೀರಿಯಲ್ಸು ತೊಗೊಂಬರ್ತೀರಿ. ಆಮೇಲೆ ಇನ್ನೊಂದು ಏನು ಹೇಳ್ಬೇಕಂದ್ರೆ ನಿಮ್ಗೆ, ನೀವು ಇವಾಗ ಕಲಿಯಾತಿದ್ರೆ ಆರಿ ವರ್ಕ್ ಕಲಿಬೇಕನ್ನತ್ತಿತ್ತಂದ್ರೆ ರೌಂಡ್ ಫ್ರೇಮ್ ತೊಗೋಬೇಡ್ರಿ. ಈ ಥರ ಬಾಕ್ಸ್ ಸ್ಟ್ಯಾಂಡ್ ಫ್ರೇಮ್ ಎಲ್ಲ ಕಡೆ ಅವೈಲೇಬಲ್ ಐತಿ. ನೀವು ಅಂಗಡಿ ಒಳಗೆ ಸಿಗಲಿಲ್ಲ ಅಂದ್ರೆ ನೀವು ಆನ್ಲೈನ್ ಒಳಗೆ ಪರ್ಚೇಸ್ ಮಾಡ್ಬೋದು. ಆನ್ಲೈನ್ದಾಗ ನೀವು ತೊಗೋಬೋದು. ಆನ್ಲೈನ್ದಾಗೂ ಅಷ್ಟೇ ಇರ್ಬೋದು ಅನಿಸ್ತೈತಿ ನನಗೆ. 1000 1200 ಈ ಥರ ಇರ್ಬೋದು. ನಾನು ನೋಡೇನಿ ಯಾವಾಗ. ಇದು ನಾನು ಅಲ್ಲಿ ಅಂಗಡಿ ಒಳಗೆ ಸಿಕ್ತಂತ ನಾನು ತೊಗೊಂಬಂದೆ. ಒಂದೇ ಪೀಸ್ ಇದ್ದಿದ್ದಕ್ಕೆ ನನಗೂ 8,500 ರೂಪಾಯಿ ಹಾಕಿದ್ರಿ ಇದಕ್ಕೆ. ಈಗ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ನೀಡಲ್ ನೀವು ತೊಗೊಂಬಂದು ಇಟ್ಕೋಬೇಕು ಬೇಸಿಕ್ ನೀವು ಸ್ಟಿಚ್ ಕಲಿಯಾಕಂತ ಹೇಳಿ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಆರಿ ವರ್ಕಿನ ನೀಡಲ್ಸ್ ಅಂದ್ಕೊಳ್ಳೆ ನಮ್ಗೆ ಮೊದಲೇ ಇಂಥ ನೀಡಲ್ಸ ತೋರಿಸ್ತಾರೆ. ಆಮೇಲೆ ಆರಿ ವರ್ಕಿನ ನೀಡಲ್ಸ್ ನೀಡಲ್ಸನ್ನ ಕರೆ ಹೇಳಬೇಕಂದ್ರೆ ಇದು ಲೋಡಿಂಗ್ ಸ್ಟಿಚ್ಚು ಮತ್ತು ನಮಗೆ ಏನಾದರೂ ಸಿಲ್ಕ್ ಥ್ರೆಡ್ಡಿಲ್ಲೇ ನಾವು ಸ್ಟಿಚ್ ಮಾಡೋ ಮುಂದೆ, ಲೋಡಿಂಗ್ ಸ್ಟಿಚ್ ಮಾಡೋ ಮುಂದೆ, ಆಮೇಲೆ ಚೈನ್ ಸ್ಟಿಚ್ಗೆ ನಾವು ಒಂದು ನೀಡಲ್ಸ್ ಯೂಸ್ ಮಾಡ್ತೀವಿ. ಇದು ಒಂದು ಚೂರು ಈ ಥರ ಇಲ್ಲಿ ದಪ್ಪ ಇರ್ತೈತಿ. ಅದಾದಮೇಲೆ ನಾವು ನೆಕ್ಸ್ಟ್ ಈ ಥರ ಇದಕ್ಕಿಂತ ಒಂದು ಚೂರು ಇದು ತಳುವು ಇರ್ತೈತಿ. ಈ ನೀಡಲ್ ಯೂಸ್ ಮಾಡ್ತೀವಿ. ಇದನ್ನು ನಾವು ಬೀಡ್ಸಿಗೆ ಯೂಸ್ ಮಾಡ್ತೀವಿ. ಬೀಡ್ಸ್ ನಾವು ಸ್ಟಿಚ್ ಮಾಡೋ ಮುಂದೆ ಯೂಸ್ ಮಾಡ್ತೀವಿ. ಅದಾದಮೇಲೆ ಇದಕ್ಕಿಂತ ಒಂದು ಚೂರು ತೆಳುವ ಮತ್ತು ಉದ್ದಿರ್ತೈತಿ. ಇದು ಒಂದು ನೀಡಲ್ಲ, ಇದನ್ನು ನಾವು ಜರ್ದೋಸಿಗಂತ ಯೂಸ್ ಮಾಡ್ತೀವಿ. ಇವೆಲ್ಲ ನಮ್ಗೆ ಕಾಮನ್ ಆಗಿ ಫಸ್ಟ್ ನೀಡಲ್ನ ಬರ್ತಾವ. ಬಟ್ ಈ ನೀಡಲು ಏನೋ ಇಷ್ಟೆಲ್ಲ ನಾನು ವರ್ಕ್ ಮಾಡ್ತೀನಿ ಆರಿ ವರ್ಕಿಂದ್ರಿ ಫ್ರೆಂಡ್ಸ್. ಬಟ್ ನನಗೆ ಈ ನೀಡಲ್ ಮಾತ್ರ ನನಗೆ ಕಂಫರ್ಟೇಬಲ್ ಆಗಲೇ ಇಲ್ಲ. ಈ ಥರ ಎಲ್ಲ ಸುತ್ತಕೊಂಡು ನೋಡಿದೆ. ಈಗೆಲ್ಲರೂ ಮಾಡೋರು ಇದೇ ಥರ ನೀಡಲ್ ಒಳಗೆ ನಾವು ಪ್ರಾಕ್ಟೀಸ್ ಮಾಡ್ತಿರ್ತಾರಲ್ಲ, ನನಗರ ಕಂಫರ್ಟೇಬಲ್ ಆಗಲಿಲ್ಲ ಇವು ನೀಡಲ್ಸ್. ಯಾಕೋ ಕರೆಕ್ಟ್ ಅನ್ನಿಸ್ಲಿಲ್ಲ. ನಾ ಏನು ಮಾಡಿಬಿಟ್ಟೆ, ನಾನು ಈ ನೀಡಲ್ಸ್ನ ತೊಗೊಂಬಂದು ಇಟ್ಕೊಂಡಿದ್ನಲ್ಲ, ಈ ಥರ ಕ್ರೋಶಾ ವರ್ಕಿನ ನೀಡಲ್ಸ್ ಇದ್ರೊಳಗೆ ಮಾಡ್ಕೊತ ಹೋದೆ. ಇದ್ರೊಳಗೆ ನಾನು ಪ್ರಾಕ್ಟೀಸ್ ಮಾಡೋ ಮುಂದೆ ಈ ನೀಡಲ್ನ ಪ್ರಾಕ್ಟೀಸ್ ಮಾಡೇನಿ. ಕ್ರೋಶಾ ವರ್ಕಿನ ನೀಡಲ್ಸ್ನ ಕಂಫರ್ಟೇಬಲ್ ಆಗಿದ್ದು ನನಗೆ ಇದ್ರೊಳಗೆ ಇನ್ನ ಮಟ್ಟ ಆದ್ರೂ ನಾವು ವರ್ಕ್ ಮಾಡತ್ತೀನಿ. ಅದಕ್ಕಂತಲೇ ಇಂಥವನ್ನ ನಾನು ಒಂದೊಂದು ಬಾಕ್ಸ್ ನೀಡಲ್ಸ್ ತೊಗೊಂಬಂದು ಇಟ್ಕೊಂಡೇನಿ. ನಾನು ನಿಮಗೇನು ಹೇಳ್ತೀನಿ ಅಂದ್ರೆ, ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಆಗ್ತೈತಿ ಆ ನೀಡಲ್ಸ್ ಒಳಗೆ ನೀವು ಪ್ರಾಕ್ಟೀಸ್ ಮಾಡಿರಿ. ಈ ಥರ ನೀಡಲ್ಸ್ ಬೇಕಾದ್ರೆ ಈ ಥರ ನೀಡಲ್ಸ್ ಒಳಗೆ ಪ್ರಾಕ್ಟೀಸ್ ಮಾಡಿರಿ, ಈ ಥರ ಬೇಕಾದ್ರೂ ಈ ಥರ ಮಾಡಿರಿ. ಇನ್ನೊಂದು ಏನು ಹೇಳಬೇಕಂದ್ರೆ ನಿಮಗೆ, ಇವು ನೀಡಲ್ಸು ಇವೇನು ಕ್ರೋಶಾ ವರ್ಕಿನ ನೀಡಲ್ಸ್ ಇರ್ತಾವಲ್ಲ, ಇವು ಹಗಲೆಲ್ಲ ಪಾಯಿಂಟ್ ಹೋಗ್ತಾವ್ರಿ, ಸೂಜಿದು ಪಾಯಿಂಟ್ ಹೋಗ್ತಾವ. ಬಟ್ ಈ ನೀಡಲ್ಸ್ ಮಾತ್ರ ಭಾಳ ಗಟ್ಮುಟ್ಟಿರ್ತಾವೆ ನೋಡ್ರಿ. ನಾನು ಇಲ್ಲಿ ದಾರ ಸುತ್ತೇನಲ್ಲ, ಇವು ನೀಡಲ್ಸು ಆರಿ ವರ್ಕಿನ ನೀಡಲ್ಸು ಮಸ್ತ್ ಗಟ್ಮುಟ್ಟಿರ್ತಾವೆ, ಏನು ಮುರಿಯೋದಿಲ್ಲ ಸ್ಟಿಚ್ ಮಾಡೋ ಮುಂದೆ. ಇದೇನು ಪಾಯಿಂಟ್ಸ್ ಇರ್ತಾವಲ್ಲ ಇವು ಇಲ್ಲಿ ತುದಿಗೆ ಪಾಯಿಂಟ್ಸ್ ಇರ್ತಾವ್ರಿ. ಈ ಪಾಯಿಂಟ್ಸ್ ಏನಿರ್ತೈತಲ್ಲ ಇದು ಪಾಯಿಂಟ್ಸು ನಮಗೆ ಕಟ್ ಆಗೋದಿಲ್ಲ. ಈ ಥರ ನಮಗಿಲ್ಲಿ ವರ್ಕ್ ಮಾಡೋಕ್ಕಂತೇಳಿ ಈ ಥರ ಸೂಜಿಗತ್ತೆ ಒಂದು ಸ್ವಲ್ಪ ಕೊಕ್ಕಿಗತ್ತೆ ಇರ್ತೈತಿ. ಇದೇನು ಕಟ್ ಆಗೋದಿಲ್ಲ. ಇದು ಗಟ್ಮುಟ್ಟು ನೀಡಲ್ಸ್ ಇದು. ಬಟ್ ನನಗೆ ಇದು ಸ್ವಲ್ಪ ಕಂಫರ್ಟೇಬಲ್ ಆಗಲಿಲ್ಲ. ಅಂದರೂ ಇಟ್ಕೊಂಡಿರ್ತೇನೆ ನಾನು. ಕೆಲವೊಮ್ಮೆ ಇದ್ರೊಳಗೂ ವರ್ಕ್ ಮಾಡ್ತಿರ್ತೇನೆ. ಆಮೇಲೆ ನಾನು ಕ್ರೋಶಾ ವರ್ಕಿನ ನೀಡಲ್ಸ್ ಒಳಗನ ಪ್ರಾಕ್ಟೀಸ್ ಮಾಡಿದ್ದು ಮೊದಲು ಬಿಗ್ನಿಂಗ್ ನಾನು ವರ್ಕ್ ಮಾಡೋ ಮುಂದೆ. ಇವಾಗ ನಾನು ಇಷ್ಟೆಲ್ಲ ವರ್ಕ್ ಮಾಡ್ತೀನಿ ಬ್ಲೌಸ್ಗಳು, ಅಂದರೂ ನಾನು ಇಂಥವು ನೀಡಲ್ಸ್ನು ಯೂಸ್ ಮಾಡ್ತೀನಿ. ಅದಾವಲ್ಲ, ನೀವು ಪ್ರಾಕ್ಟೀಸ್ ಮಾಡೋ ಮುಂದೆ ಬಿಗ್ನರ್ಸ್ ಇಂಥ ನೀಡಲ್ಸ್ ತೊಗೊಂಡು ಪ್ರಾಕ್ಟೀಸ್ ಮಾಡಿರಿ, ನಿಮಗೆ ಯೂಸ್ಫುಲ್ ಆಗ್ತೈತಿ. ಆಮೇಲೆ ಈ ನೀಡಲ್ಸ್ ಏನೈತಲ್ಲ, ಇದು ಒಂದು ಸೈಡು ಈ ಥರ ತುಲಿಪ್ ಜಪಾನ್ ಅಂತ ಬರ್ತಿರ್ತೈತಿ. ಇನ್ನೊಂದು ಸೈಡ್ ಅದು ನೀಡಲ್ ನಂಬರ್ ಬರ್ದಿರ್ತಾರೆ. ಒಂದು 0.4 mm ಇದನ್ನೇನೈತಲ್ಲ, ಇದು ನೀಡಲ್ನ ಈ ಥರ ಇಲ್ಲಿ ಇರ್ತೈತೆ ನೋಡಿರಿ. ಇದನ್ನು ನಾವು ಜರ್ದೋಸಿಗೆ ಮತ್ತು ಬೀಡ್ಸ್ಗೆ ಯೂಸ್ ಮಾಡ್ಬೋದು, ಈ ಒಂದು ನೀಡಲ್ನ. ಆಮೇಲೆ ಇನ್ನೊಂದು ನೀಡಲ್ ಐತಲ್ಲ, ಇದು ಕ್ರೋಶಾ ವರ್ಕಿಂದು, ಇದು ಸ್ವಲ್ಪ ದಪ್ಪ ಇರ್ತೈತಿ. ಇಲ್ಲಿ ಇದು 14 mm. ಅದಾದಮೇಲೆ 0.4 mm. ಇವೆರಡು ನೀಡಲ್ ಇದ್ರೆ ಸಾಕು, ನಾವು ಆರಿ ವರ್ಕ್ ಪ್ರಾಕ್ಟೀಸ್ ಮಾಡ್ಬೋದು. ಬಿಗಿನರ್ಸ್ ನೀವು ಪ್ರಾಕ್ಟೀಸ್ ಮಾಡ್ತೀನಿ ಅನ್ನೋರು ಇದೇ ಥರ ನೀಡಲ್ಸ್ನ ತೊಗೊಂಡು ನೀವು ಪ್ರಾಕ್ಟೀಸ್ ಮಾಡ್ಕೊರಿ. ಇವೆರಡರದ್ದು ನಂಬರ್ ನಾನು ನಿಮ್ಗೆ ಹೇಳೇನಿ. ಇನ್ನೊಂದ್ಸಲ ಗೊತ್ತಾಗಲಿಲ್ಲ ಅಂದ್ರೆ ನೀವು
ರಿಪೀಟ್ ನೋಡಿರಿ ಇದನ್ನು ವಿಡಿಯೋನ ನಿಮಗೆ ಗೊತ್ತಾಗ್ತೈತಿ. ಫುಲ್ ಎಕ್ಸ್ಪ್ಲೇನ್ ಮಾಡಿ ನಾ ಹೇಳೇನಿ ಅಂದ್ಕೊಂಡೇನಿ. ಅದಾದಮೇಲೆ ಇದು 24 0.4 mm 14 0.5 mm ನೀಡಲ್ನ ನಾವು ತೊಗೋಬೇಕು. ಫಸ್ಟ್ ಬೇಸಿಕ್ ನಾವು ಪ್ರಾಕ್ಟೀಸ್ ಮಾಡೋ ಮುಂದೆ. ಆಮೇಲೆ ಈ ಥರ ಒಂದು ಬಾಕ್ಸ್ ಸ್ಟ್ಯಾಂಡ್ ಫ್ರೇಮ್ನ ತೊಗೋರಿ. ಫಸ್ಟ್ ಒಂದ್ಸಲ ಇನ್ವೆಸ್ಟ್ ಮಾಡ್ತೀರಿ ಇದೇ ಥರ ಫ್ರೇಮ್ ತೊಗೊಂಡ್ಬಿಡ್ರಿ. ಆಮೇಲೆ ಒಂದು ಕ್ಲಾತ್ ಬೇಕಾಗ್ತೈತಿ ನಮ್ಗೆ, ಸಿಲ್ಕ್ ಕ್ಲಾತ್ ಇಲ್ಲಾಂದ್ರೆ ಕಾಟನ್ ಕ್ಲಾತ್. ಫಸ್ಟ್ ಬಿಗಿನರ್ಸ್ ವರ್ಕ್ ಮಾಡೋಕೆ ಕಾಟನ್ ಕ್ಲಾತ್ ಇದ್ರ ಮ್ಯಾಗ ಹಾಕೊಂಡ್ರೆ ನಿಮ್ಗೆ ಯೂಸ್ಫುಲ್ ಆಗ್ತೈತಿ. ನಮ್ಗೆ ಸಿಲ್ಕ್ ಕ್ಲಾತ್ ಒಳಗೆ ಒಮ್ಮೆ ಬರೋದಿಲ್ಲ ನಿಮ್ಗೆ, ಬಿಗಿನರ್ಸ್ ಕಲಿತೇನೆ ಅನ್ನೋರಿಗೆ ನೀವು ಕಾಟನ್ ಕ್ಲಾತ್ ಒಂದು ತೊಗೋರಿ. ಆಮೇಲೆ ಈ ಥರ ನೀಡಲ್ಸ್ ತೊಗೋರಿ. ಆಮೇಲೆ ಒಂದು ಆರಿ ವರ್ಕಿನ ಜರಿ ಥ್ರೆಡ್ ತೊಗೊಂಬರ್ರಿ. ಆರಿ ವರ್ಕಿನ ಜರಿ ಥ್ರೆಡ್ಗಿಂತನೂ ನೀವು ಮೊದಲು ಪ್ರಾಕ್ಟೀಸ್ ಮಾಡೋಕೆ ನೀವು ಏನು ಮಾಡಬೇಕು, ಒಂದು ರೀಲ್ ಥ್ರೆಡ್ಲೇ ನೀವು ಪ್ರಾಕ್ಟೀಸ್ ಮಾಡಬೇಕು. ಅಂದ್ರೆ ರೀಲ್ ದಾರ ಅಂತಾರಲ್ರಿ, ನಾವು ಹೊಲಿತೇವಲ್ಲ ಆ ದಾರದ್ರಾಗನ ನೀವು ಫಸ್ಟ್ ಪ್ರಾಕ್ಟೀಸ್ ಮಾಡಬೇಕು. ಅದು ಹೆಂಗೆ ಪ್ರಾಕ್ಟೀಸ್ ಮಾಡೋದು ಏನು ಅಂತ ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ಒಳಗೆ ನಾನು ಹೇಳ್ತೀನಿ. ಇವತ್ತು ನಾ ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದು ನಿಮ್ಗೆ ಯೂಸ್ಫುಲ್ ಆಗೈತಿ ಅಂತ ನಾನು ಅಂದ್ಕೊಂಡಿದ್ದೇನೆ ನೋಡಿರಿ ಫ್ರೆಂಡ್ಸ್. ಇನ್ನು ಮುಂದೆ ನೆಕ್ಸ್ಟ್ ಇದಕ್ಕಿಂತ ಯೂಸ್ಫುಲ್ ಕ್ಲಾಸಸ್, ಇದಕ್ಕಿಂತ ನಿಮ್ಗೆ ಯೂಸ್ಫುಲ್ಲಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳಬೇಕು, ಆರಿ ವರ್ಕ್ ಕ್ಲಾಸಸ್ ನಿಮ್ಗೆ ಹೇಳ್ಕೊಡ್ಬೇಕು ಅಂದ್ರೆ ನನಗೊಂದು ಲೈಕ್ ಮಾಡಿರಿ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಹಂಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ. ಹೆಚ್ಚು ಜನಕ್ಕೆ, ಹೆಚ್ಚು ಹೆಣ್ಮಕ್ಳಿಗೆ ಶೇರ್ ಮಾಡಿರಿ. ಅಂದ್ರೆ ನಾನಂದ್ರೆ ನಿಮ್ಗೆ ಫ್ರೀ ಕ್ಲಾಸ್ ಹೇಳ್ಕೊಡತ್ತೀನಿ. ನಿಮ್ಗೆ ಯೂಸ್ಫುಲ್ ಆಗ್ಬೇಕಂದ್ರೆ ನನ್ನ ಚಾನಲ್ ಶೇರ್ ಮಾಡಿರಿ ಫ್ರೆಂಡ್ಸ್. ಹಂಗೆ ಇದಷ್ಟೇ ಅಲ್ದ ನಾನು ಟೇಲರಿಂಗ್ ವಿಡಿಯೋಸ್ಗಳನ್ನು ಹಾಕತ್ತೀನಿ, ಅದನ್ನು ನೋಡಿ ನೀವು ಕಲಿಯಾತ್ತೀರಿ. ಅವೆಲ್ಲನೂ ನಿಮ್ಗೆ ಯೂಸ್ ಆಗತ್ತವಂತ ನಾನು ಅಂದ್ಕೊಂಡೇನಿ ರೀ ಫ್ರೆಂಡ್ಸ್. ನಾನು ನಿಮ್ಮ ಉತ್ತರ ಕನ್ನಡತಿ ಶೈನಿಂಗ್ ಅಪ್ ಸಾನ್ವಿ ಫ್ಯಾಷನ್ ಟೆಕ್. ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ. ಧನ್ಯವಾದಗಳು.